ಹೋರಾಟ ಮಾಡ್ತಾ ಇದೀವಲ್ಲ, ಇದುವರೆಗೂ ಒಂದು ಲೆಟರ್ ನೀವು ಸರ್ಕಾರ ಕೊಟ್ಟಿದ್ದಾರೆ. ರೈತರು ಗಲಾಟೆ ಮಾಡ್ತಾರೆ, ಸಾರ್ವಜನಿಕರು ಗಲಾಟೆ ಮಾಡ್ತಾರೆ. ಇದರಿಂದ ನಮ್ಮ ಕರ್ನಾಟಕ ಸಂಪತ್ತು ಹಾಳಾಯ್ತಾ ಇದೆ, ಪಕ್ಕದ ರಾಜ್ಯಕ್ಕೆ ಹೋಯ್ತಾ ಇದೆ. ಮುಂದಿನ ಪೀಳಿಗೆಗೆ ಇಲ್ಲಿ ಸಂಪತ್ತು ಉಳಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ರೆಕಾರ್ಡ್ ನೀವು ಸರ್ಕಾರ ಕೊಟ್ಟಿದ್ದಾರೆ, ನಿಮ್ ಡಿಡಿ ಕೊಟ್ಟಿದ್ದಾರೆ, ನಿಮ್ಮ ಡೈರೆಕ್ಟರ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿಲ್ಲ ನೀವು? ಕೊಟ್ರಿ ನೀವು, ಕೊಟ್ರಿ. ಅವ್ರೆಲ್ಲ ಕೊಟ್ಟರು ಅಪ್ಲಿಕೇಶನ್. ಈಗ ಈ ಕ್ರಷರ್ನವರು ಒಂದ್ ನಿಮಿಷ, ಈ ಕ್ರಷರ್ನವರು ಅರ್ಜಿ ಎಲ್ಲ ಕೊಡ್ತಾರೆ. ಇವರು ಈ ಕ್ರಷರ್ ಮಾಡಾಕ ಸರ್ಕಾರಿ ಜಮೀನ ಕೊಡಿ ಅಂತ ಯಾರು ಕೊಡ್ತಾರೆ? ಕ್ರಷರ್ ಸರ್ಕಾರಿ ಜಮೀನಿಲ್ಲ, ಪಟ್ಟ ಜಮೀನಿಲ್ಲ. ಕ್ವಾರಿ ಕ್ವಾರಿ ಗಣಿಗಾರಿಕೆ ಕ್ವಾರಿ ಯಾರು ಕೊಡ್ತಾರೋ ಅಪ್ಲಿಕೇಶನ್? ಅಪ್ಲಿಕೇಶನ್ ನಮಗೆ ಕೊಡ್ತೀವಿ, ನಿಮಗೆ ಕೊಡ್ತೀವಿ. ನೀವೆಲ್ಲ ಕಳಿಸ್ತೀರಿ? ಯೂನಿವರ್ಸಿಟಿ ಬರೀತೀವಿ. ಫಸ್ಟ್ ಎಲ್ಲಿ ಕೊಡ್ತೀರಿ ನೀವು? ರೆವಿನ್ಯೂ ಮತ್ತೆ ಫಾರೆಸ್ಟ್ ಯೂನಿವರ್ಸಿಟಿ ಬರೀತೀವಿ. ನಾವು ಸ್ಟ್ರೈಕ್ ಮಾಡ್ತೀವಲ್ಲ, ಅವು ಬಹಳ ಅಲ್ಲ ಒಂದ್ ನಿಮಿಷ, ಅವ್ರದು ಕೊಡಿ. ಈಗ ಎಲ್ಲರೂ ಪ್ರಜೆಗಳೇ, ಅವ್ರು ಕೊಟ್ಟರು, ನೀವು ಅದ ಡೈರೆಕ್ಟ್ ಕಳಿಸ್ಬೇಕು, ಯೂನಿವರ್ಸಿಟಿ ತಗೋಬೇಕು. ನಾವು ಅಷ್ಟು ದಿವಸದಿಂದ ಹೋರಾಟ ಮಾಡ್ತೀವಲ್ಲ, ನಮ್ಮ ಅಪ್ಲಿಕೇಶನ್ ಸರ್ಕಾರ ಕೊಟ್ಟಿದ್ದಾರೆ. ಇಲ್ಲ, ಯಾರು ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಬೀಗಲ್ ಹೋರಾಟ ಮಾಡ್ತೇವೆ ನಾವು. ರೆಪ್ರೆಸೆಂಟ್ ರೈತ, ನಾನು ಹಳ್ಳಿ ರೈತ, ನಾನು ಬೀಗಲ್ ಓಟ್ ಎಲ್ಲ ಹಾಕಿದ್ದಾನು. ಇಲ್ಲ, ನಾನು ಬರೀತೀನಿ. ಓಟ್ ಎಲ್ಲ ಹಾಕಿರೋ ನಮ್ಮ ಊರಿನ ಓಟ್ ಹಾಕೋದು, ಓಟ್ ಹಾಕೋದು ಸರ್. ನಾನು ಇಲ್ಗೂ ಬರಂಗಿಲ್ಲ, ನಮ್ಮ ಊರು ಕೂತ್ಗಡೆ ಹೋರಾಟ ಮಾಡ್ಬೋದು. ನಾನು ವಾಯ್ಸ್ ಮಾಡ್ತೀನಲ್ಲ, ಇಷ್ಟ ದಿನ ಗಲಾಟೆ ಮಾಡಿವಲ್ಲ, ಹೋರಾಟ ಮಾಡಿವಲ್ಲ. ಒಂದು ಲೆಟರ್ ನೀವು ನಿಮ್ ಡೈರೆಕ್ಟರ್ಗೆ, ಮಿನಿಸ್ಟರ್ಗೆ, ಚಾಮರಾಜನಗರದಲ್ಲಿ ರೈತರು ಗಲಾಟೆ ಮಾಡ್ತಾರೆ. ಇಲ್ಲಿನ ಸಂಪತ್ತು ಕೇರಳಕ್ಕೆ ಹೋಯ್ತಾ ಇದೆ, ಇಲ್ಲಿ ಲೂಟಿ ಆಯ್ತಾ ಇದೆ. ಪಕ್ಕದಲ್ಲಿ ಈಗ ಮಳೆ ಹೋಗಿ ಎಲ್ಲ ಗುಡ್ಡೆ ಕುಸಿತಾ ಇತ್ತು, ಆತರ ಪ್ರಾಬ್ಲಮ್ ಆಗೈತೆ. ನೀವೆಲ್ಲ ಬಡ್ಕತ್ತವ್ರೆ. ಇದು ನೀವು ಏನಾದ್ರು ಆಕ್ಷನ್ ತಗೊಂಡ್ರಿ ಅಂತ ಒಂದು ಲೆಟರ್ ಬರೆದಿದ್ರೆ ನೀವು, ಇದಕ್ಕೆ ನಾವು ಎಷ್ಟು ಲಂಚ ಕೊಡ್ಬೇಕು ನಿಮ್ಗೆ? ಅಲ್ಲ ಹೇಳಿ, ನಾವು ಇದಕ್ಕೆ ಎಷ್ಟು ಲಂಚ ಕೊಡ್ಬೇಕು ಅಂತ ನಾನು ಬರೀತೀನಿ. ಈಗ ನಾವು ಈಗ ಕೇಳಕ್ಕೆ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾವು?